ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ತಿಪಟೂರಲ್ಲಿ ವಿದ್ಯಾರ್ಥಿಗಳ ಪ್ರೊಟೆಸ್ಟ್. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ವಿದ್ಯಾರ್ಥಿಗಳ ಆಕ್ರೋಶ. ಶಾಲಾ ಕಾಲೇಜು ವಿದ್ಯಾರ್ಥಿಗಳ ವಿವಿಧ ಶೈಕ್ಷಣಿಕ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸುವಂತೆ ಒತ್ತಾಯಿಸಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ತಿಪಟೂರಲ್ಲಿ ಪ್ರತಿಭಟನೆ ನಡೆಸಿದ್ರು. ನಗರದ ಐಬಿ ಸರ್ಕಲ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಕೆಪಿಸಿಸಿ ನೇಮಕಾತಿ ಹಗರಣ, ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಬಸ್ಗಳ ಕೊರತೆ, ಹೆಚ್ಚಿನ ಹಾಸ್ಟೆಲ್ಗಳ ಅಗತ್ಯ ಸೇರಿದಂತೆ ವಿವಿಧ ಶೈಕ್ಷಣಿಕ ಹಾಗೂ ಮೂಲಭೂತ ಸಮಸ್ಯೆಗಳನ್ನು ಕೂಡಲೇ ಪರಿಷ್ಕರಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದು, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು. ಬೆಳಗ್ಗೆ ಬಸ್ ಎಲ್ಲ ಗವರ್ಮೆಂಟ್ ಬಸ್ಗಳು ಖಾಲಿ ಹೋಗ್ತಿರ್ತವೆ. 2-3 ನಾವು 7:30ಗೆ ಬರ್ತೀನಲ್ಲ ನಾನು, ಬೆಳಗ್ಗೆ ಖಾಲಿ ಬಸ್ ಹೋಗ್ತಾ ಇರುತ್ತೆ. ಸಂಜೆ ಮಾತ್ರ ಯಾವ್ದೇ ಬಸ್ ಸಹ ಬಿಡಲ್ಲ. ಎಷ್ಟು 1 ಅವರ್ ಇಲ್ಲ 1.5 ಅವರ್ ಅಂತೂ ವೆಯ್ಟ್ ಮಾಡ್ತಾನೆ ಇರ್ತೀವಿ. ವೆಯ್ಟ್ ಮಾಡಿದ್ರು ಬರೋ ಬಸ್ ಎಲ್ಲ ತುಂಬ್ಕೊಂತವೆ. ಫುಲ್ ಮೆಟ್ಲುವರ್ಗು ಪೂರ್ತಿ ಇರುತ್ತೆ. ಎಷ್ಟೋ ಜನ ಯಾರು ಬಿದ್ದು ಏನಾದ್ರು ಪ್ರಾಣಕ್ಕೆ ಅಪಾಯ ಆದ್ರೆ ಅದನ್ನ ಸರ್ಕಾರ ಹೊಣೆ ಮಾಡುತ್ತಾ ಅನ್ನೋದು ಗೊತ್ತಿಲ್ಲ. ಆದ್ರೆ ಗೌರ್ಮೆಂಟ್ ಏನಾದ್ರು ಬಸ್ಗೆ ಏನಾದ್ರು ಸಿಗಾಕೊಂಡ್ರೆ ಅದು ದಂಡನ ನಮ್ಮ ಮೇಲೇನೆ ವಿಧಿಸ್ತಾರೆ ಅವರು. ಯಾವ್ದೇ ಒಂದು ಜೀವಿಗಾದ್ರೆ ಅದ್ರ ಪ್ರಾಣದ ಬೆಲೆ ಇದ್ದೇ ಇರುತ್ತೆ. ಹಂಗೆ ಈಗ ಎಲ್ಲಾ ವಿದ್ಯಾರ್ಥಿ ಪರವಾಗಿ ಸಂಜೆ ಮತ್ತೆ ಬೆಳಗ್ಗೆ ಸರಿಯಾಗಿ ಸರ್ಕಾರಿ ಬಸ್ಗಳನ್ನ ಬಿಡ್ಬೇಕು ಅಂತ ವಿನಂತಿಸ್ಕೊಳ್ತೀವಿ. ಬಸ್ ಇರಲ್ಲ, ಮಧ್ಯಾಹ್ನದ ಮಾತ್ರ ಬಸ್ಸು ಸರಿಯಾಗಿ ಓಡಾಡ್ತಿರ್ತವೆ. ಅದು ಒಂದೊಂದು ಬರ್ತವೆ. ನಾವೇನಾರ ಕಾಲೇಜ್ 4:15 ಕಾಲೇಜ್ ಬಿಡ್ತಂದ್ರೆ ಬಸ್ಸೇ ಬರಲ್ಲ. ಯಾರು ಬಂದ್ ನೋಡಿದಿರ ಬಸ್ ಸ್ಟ್ಯಾಂಡ್ ಅಲ್ಲಿ? ನೀವು ಬಸ್ಸೇ ಇರಲ್ಲ. ಎಲ್ಲರೂ ಕೇಳಿರ್ಬೇಕಾರೆ ಬಸ್ ಇರಲ್ಲ. ನೀವು ಬಸ್ ಬಿಡಿಸ್ಬೇಕು ನಮ್ಗೆ. ಯಾಕಪ್ಪ ನಮಗೆ ತೊಂದರೆ ಆಗುತ್ತೆ. 9:15 ಕಾಲೇಜಿಗೆ ಬರ್ಬೇಕು. ನಾವೇನ್ ಮಾಡ್ಬೇಕು? ನೀವು ಬಿಡ್ಲಿಲ್ಲ ಅಂದ್ರೆ ಸೇರೋ ಉದ್ದೇಶ ಏನಂದ್ರೆ ಎಬಿವಿಪಿಯಿಂದ ಬಸ್ಸಿನ ಸಮಸ್ಯೆ ಮತ್ತೆ ಹಾಸ್ಟೆಲ್ ಸಮಸ್ಯೆ ಮತ್ತೆ ಸ್ಕಾಲರ್ಶಿಪ್ ಸರಿಯಾದ ಟೈಮಿಗೆ ಬರ್ತಿಲ್ಲ ಅಂತ ಎಲ್ಲ ಸೇರಿದೀವಿ. ಎಬಿವಿಪಿ ಹಲವಾರು ವರ್ಷಗಳಿಂದ ಬಸ್ಸಿನ ಸಮಸ್ಯೆಗೋಸ್ಕರ ಹಲವಾರು ಹೋರಾಟಗಳನ್ನ ನಡೆಸಿದೆ. ಆದ್ರೂ ಕೂಡ ಯಾವುದೇ ತರದ್ದು ಕ್ರಮ ಕೈಗೊಂಡಿಲ್ಲ. ಹೋದ ವಾರ ಒಂದ್ಸತಿ ಡಿಪೋ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ ಬಂದಿದ್ವಿ. ಆ ಬಸ್ಗಳ ಸಮಸ್ಯೆ ಇದೆ, ಬಸ್ಗಳನ್ನ ಹೆಚ್ಚುವರಿ ಮಾಡ್ಬೇಕು ಅಂತ. ಆದ್ರೂ ಕೂಡ ಯಾವುದೇ ತರದ ನಮಗೆ ಪ್ರತಿಕ್ರಿಯೆನ ನೀಡಿಲ್ಲ. ಅದರಿಂದಾಗಿ ನಾವು ಇವಾಗ ಇನ್ನ ಹೆಚ್ಚುವರಿ ಬಸ್ಗಳು ಬೇಕು ಅಂತ ನಾವು ಅದಕ್ಕೋಸ್ಕರ 15 ದಿನ ಕಾಲ ಟೈಮ್ ಕೊಡ್ತಾ ಇದ್ದೀವಿ. ಅದ್ರೊಳಗೆ ಹೆಚ್ಚುವರಿ ಬಸ್ಗಳನ್ನ ಬಿಡಬೇಕು ಅಂತ ನಾವು ಈ ಮೂಲಕ ಡಿಪೋ ಮ್ಯಾನೇಜರ್ ಹತ್ರ ಕೇಳ್ಕೊತಿದ್ದೀವಿ. ತುಮಕೂರು ಜಿಲ್ಲಾ ಎಬಿವಿಪಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು, ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲೇ ಪರಿಹಾರ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತಿಪಟೂರು.